ಇದೊಂದು ರೀತಿ ನಿಮ್ಮ ದುಃಖವನ್ನ, ಆಕ್ರೋಶವನ್ನ, ಮಗಳನ್ನ ಕಳ್ಕೊಂಡಿರುವಂತಹ ಅಳಲನ್ನ ವಾಮಿಟ್ ಮಾಡಕ್ಕೆ ಅಥವಾ ವ್ಯಕ್ತಪಡಿಸೋಕೆ, ನಿಮ್ಮ ನೋವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಿಕ್ಕಿರುವ ವೇದಿಕೆ ಅಂತ ನೀವು ಭಾವಿಸಿದ್ರೆ ನಿಮಗೂ ಅನುಕೂಲ ಅಂಡ್ ಈ ಪಾಪಿಗಳಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ನಾನು ನಂಬ್ತೀನಿ. ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನಿನ್ನೆ ಕೇಳಿದ ಕಥೆಯೇ ಬೇರೆ, ನಿನ್ನೆ ರಾತ್ರಿಯಿಂದ ನಮಗೆ ಸಿಗ್ತಾ ಇರುವ ಮಾಹಿತಿಯೇ ಬೇರೆ. ಫಸ್ಟ್ ನೀವ್ ಹೇಳಿ, ಏನಾಯ್ತಂತೆ ಅವತ್ತು? ಇಲ್ಲ ಮೇಡಮ್, ನನಗೆ ನಿನ್ನೆ ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿ ವಿಡಿಯೋ ಲಿಂಕ್ ಕಳಿಸಿ ಆನ್ಲೈನ್ ಬಂದಾಗ ನನಗೆ ಅವ್ರು ಹೇಳಿದಾಗ ನನಗೆ ತಿಳಿತು ದಟ್ ಈ ತರ ಪಾಪು ಒಂದು ಐಸ್ ಕ್ರೀಮ್, ಬೇರೆ ಐಸ್ ಕ್ರೀಮ್ ಏನೋ ಕೊಡುವಂತ ಕೇಳಿದ್ಕೆ ಜಾರಿಸ್ಬತ್ತು ಉಸಿರು ಕಟ್ ಸಾಯಿಸಿದ್ದಾರೆ ಅಂತ ನನ್ಗೆ ಅವಾಗ್ಲೂ ಗೊತ್ತಾಗಿತ್ತು ಮೇಡಮ್. ಅದಕ್ಕಿಂತ ಮುಂಚೆ ನನಗೆ ಗೊತ್ತೂ ಇರ್ಲಿಲ್ಲ ಈ ತರ ಆಗಿದೆ ಅಂತ. ಯಾರು ನನಗೆ ತಿಳಿಸೂ ಇಲ್ಲ ಈ ತರ ಬಂದಿದೆ, ಸುದ್ದಿ ಬಂದಿದೆ ಅಂತನೂ ನನಗೆ ಗೊತ್ತಿರ್ಲಿಲ್ಲ ಮೇಡಮ್. ಅವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್. ನಿಮ್ಮ ಧರ್ಮ ಪತ್ನಿ ಮತ್ತೊಬ್ಬನನ್ನ ಇಷ್ಟಪಟ್ರು ಓಕೆ, ಬಟ್ ಇಂಥ ಕೊಲೆಗಡುಕನನ್ನ ಇಷ್ಟಪಟ್ರ ಅವರು ಜಸ್ಟ್ ಬಿಕಾಸ್ ಆಫ್ ಮನಿ ಅಥವಾ ಹಣಕ್ಕೋಸ್ಕರ ಮಾತ್ರನಾ? 5 ವರ್ಷದ ಮಗು ಏನೋ ಕೇಳ್ತು, ಅದನ್ನ ಕೊಡ್ಸಕ್ಕಾದ್ರೆ ಕೊಡ್ಸಿದ್ರು, ಇಲ್ಲ ಅಂದ್ರೆ ಮಗು ಅಳ್ತಾ ಇತ್ತಷ್ಟೇ. ಅದಕ್ಕೆ ಎದೆಗೆ ಓದಿತಾನೆ, ಉಸಿರು ಗಟ್ಟಿ ಮಗು ಸಾಯತ್ತೆ, ಅಳ್ತಾ ಇರ್ಬೇಕಾದ್ರೆ ಮೂಗು ಬಾಯನ್ನ ಮುಚ್ಚುತ್ತಾರೆ, ಮಗು ಜೀವ ಹೋಗುತ್ತೆ. ಈ ಸುದ್ದಿಯನ್ನ ಕೇಳಿದಾಗ ಒಬ್ಬ ತಂದೆಯಾಗಿ ಹೇಗ್ ತಡ್ಕೊಂಡ್ರಿ ನೀವು ಇದನ್ನ? ಇಸ್ಕೊಳಕ್ಕಾಗ್ಲಿಲ್ಲ. 50 ರೂಪಾಯಿನೋ 100 ರೂಪಾಯಿನೋ ಮೇಡಮ್ ಒಂದು ಐಸ್ ಕ್ರೀಮ್ ಕೊಡ್ಸೋ ಯೋಗ್ಯತೆ ಇಲ್ದಿರೋ ಜನರು ಮೇಡಮ್ ಅವರು. ಒಂದೇ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟಿದ್ರು ಆಗೋಗ್ಬಿಡ್ತಿತ್ತಲ್ಲ ಮೇಡಮ್. ಯಾಕೆ ಮಾಡ್ಬೇಕಾಯ್ತು ಮೇಡಮ್ ಮಗುನ? ಇಷ್ಟೆಲ್ಲ ಆದ್ಮೇಲೆ ಐ ಆಮ್ ರಿಯಲಿ ಸಾರಿ ಸರ್. ಅಗೇನ್ ನಾನು ಕ್ಷಮಿಸಿ ಅಂತ ಕೇಳಿ ನಾನು ಪ್ರಶ್ನೆ ಮುಂದುವರಿಸ್ತೀನಿ. ಇಡೀ ರಾಜ್ಯ ಈ ಸುದ್ದಿನ ಗಮನಿಸ್ತಾ ಇದೆ. ಎಲ್ಲರೂ ಹಾಕಬಾರದು ಶಾಪವನ್ನು ನಿಮ್ಮ ಪರವಾಗಿ, ನಿಮ್ಮ ಮಗುವಿನ ಪರವಾಗಿ, ಜೀವ ಕಳ್ಕೊಂಡಿರುವ, ಪ್ರಪಂಚ ಬಿಟ್ಟು ಹೋಗಿರುವ ಮಗುವಿನ ಪರವಾಗಿ ಅವರಿಬ್ಬರಿಗೂ ಶಾಪ ಹಾಕ್ತಾ ಇದ್ದಾರೆ ಜನ. ನಮ್ಮ ಮನೆ ಮಗಳು ಅಂತ ಮಗುವನ್ನ ನೋಡ್ತಾ ಇದ್ದಾರೆ ಜನ. ಮಗುವನ್ನ ಕಳ್ಕೊಂಡು ಮೇಲೆ ಆತನನ್ನ ಕೊರಲ್ಪಟ್ಟಿ ಇಟ್ಕೊಂಡೋಗಿ ಸ್ಟೇಷನಿಗೆ ಒಪ್ಪಿಸ್ಬೇಕಾಗಿರೋ ಅಮ್ಮ ಅಂತ ಅನ್ನಿಸ್ಕೊಂಡಿರೋ ಜೀವ ತಲೆ ಮರೆಸ್ಕೊಳ್ತಾಳೆ. ಮಗುವನ್ನ ಕೊಂದು ಹಾಕಿರೋವನ ಪರವಾಗಿ ನಿಂತ್ಕೊಳ್ತಾಳೆ ಅಂದಾಗ ಅನುಮಾನಗಳು ಜಾಸ್ತಿ ಆಗತ್ತೆ ಸರ್. ಹೌದು ಮೇಡಮ್. ಮೇಡಮ್ ಅವರು ತಾಯಿ ಬಂದು ಇವಾಗ್ಲೂ ಅದ್ ಯಾರೋ ಲಾಯರ್ ಹತ್ರ ಹೋಗಿ ಇವ್ರಿಗೆ ಬೇಲ್ ಮಾಡ್ಸಕ್ಕೆ ಅಂತ 10 ಲಕ್ಷ ರೂಪಾಯಿ ಕೊಟ್ಟು ಬಂದಿದಾರಂತೆ ಮೇಡಮ್ ಅವರು. ಪ್ರಿಯಾಕರನ್ನ ಅಂದ್ರೆ ಅಥವಾ ಅವರ ಬಾಯ್ ಫ್ರೆಂಡ್ ನ ಹೊರಗ್ ಕರ್ಕೊಂಬರಕ್ಕೆ ಲಾಯರ್ಗೆ ಫೀಸ್ ಕೊಟ್ಟು ಬಂದಿದ್ದಾರೆ ನಿಮ್ ಹೆಂಡತಿ? ಅಲ್ಲ, ಈ ಪ್ರಿಯಾಂಕಾಗೆ ಬೇಲ್ ತೆಗ್ಸಕ್ಕೆ ಅಂತ. ಪ್ರಿಯಾಂಕಾ ಜೊತೆಗೆ ಮೋಹನ್ಗೂ ಬೇಲ್ ತೆಗಿಸ್ತಾ ಇದಾರೆ ಅನ್ನೋ ಗೊತ್ತಿಲ್ಲ ಮೇಡಮ್. ಬಟ್ ಪ್ರಿಯಾಂಕಾ ಕಸ್ಟಡಿಯಲ್ಲಿದ್ದಾರಾ? ಪ್ರಿಯಾಂಕಾನು ಕಸ್ಟಡಿಯಲ್ಲಿದ್ದಾರಾ? ಇಲ್ಲ, ಶಿ ಇಸ್ ಆನ್ ದ ರನ್ ಅಲ್ಲ ಮೇಡಮ್, ಇನ್ನೂ ಸಿಕ್ಕಿಲ್ಲ ಮೇಡಮ್. ಇದು ಆಗ್ಲೇಬಾರದಂತಹ ದೊಡ್ಡ ಬ್ಲಂಡರ್ ಆಗೋಗಿರೋದು ನಿಮ್ ಜೀವನದಲ್ಲಿ. ಬಟ್ ನನ್ಗೆ ಈಗ ಹೇಳಿ ಸರ್, ಈ ವ್ಯಕ್ತಿಗೆ ಅಂದ್ರೆ ನಿಮ್ಮ ಹೆಂಡತಿಗೆ ಯಾರನ್ನ ನಂಬ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಮದುವೆ ಆಗಿತ್ತ ಅಥವಾ ಅವ್ರಿಗೆ ಫಸ್ಟ್ ಮದುವೆನಾ ಇದು? ಅವನು ಮೋಹನ್ಗೆ 12 ವರ್ಷ ಮುಂಚೆ ಚಂದನ ಅಂತ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಾನೆ ಮೇಡಮ್ ಅವನು. ಸರಿ. ಅದು ಫಸ್ಟ್ ಅವ್ನ ಮ್ಯಾರೇಜ್ ಲವ್ ಮ್ಯಾರೇಜ್. ಅವ್ರಿಗೆ 3 ಮಕ್ಕಳಿದ್ದಾರೆ ಮೇಡಮ್. ಒಂದು 6 ವರ್ಷದ ಹೆಣ್ಣು ಮಗು, ಮತ್ತೆ 2 ಅವಳಿ ಜವಳಿ ಗಂಡು ಹೆಣ್ಣು 2.5 ವರ್ಷದ ಮಕ್ಕಳು ಮೇಡಮ್ ಅವ್ರಿಗೆ. ಹೆಂಡತಿ ಜೊತೆ ಇಲ್ವಾ ಅವರು? ಇಲ್ಲ ಅಂತೆ ಮೇಡಮ್. ಅವನು ಐ ಡೋಂಟ್ ನೋ ಇದು ಈ ಕಾನ್ಸೆಪ್ಟ್ ಹೇಗೆ ಪ್ರಿಯಾಂಕಾ ಯಾವ್ದೇ ಹೆಂಗ್ಸಾಗಿದ್ರು ನೀನು ಒಪ್ಕೊಳ್ಳೋದಿಲ್ಲ ಮೇಡಮ್. ಅವನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅವನು ಚಂದನಾಗೆ ಡೈವರ್ಸ್ ಕೊಡೋದಿಲ್ಲ ಅಂತೆ. ಅವ್ನಿಗೆ ಚಂದನ ಅವ್ನ ವೈಫ್ ಆಗಿರ್ಬೇಕಂತೆ, ಬಟ್ ಪ್ರಿಯಾಂಕಾ ಶುಡ್ ಬಿ ಲಿವಿಂಗ್ ಪಾರ್ಟ್ನರ್ ಅಂತೆ. ಅದನ್ನ ಇವಳು ಹೇಗೆ ಅಕ್ಸೆಪ್ಟ್ ಮಾಡಿದ್ಲು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಒನ್ ಎಜುಕೇಟೆಡ್ ಪರ್ಸನ್ ಆಗ್ಬಿಟ್ಟು ಹೇಗೆ ಇದನ್ನ ಅಕ್ಸೆಪ್ಟ್ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಬರಲ್ಲ ಸರ್. ಒಬ್ಬ ಹೆಣ್ಣುಮಗಳು ಯಾರಿಗೋ ಮನಸ್ಸು ಕೊಡ್ತಾ ಇದ್ದಾಳೆ, ಇಷ್ಟಪಡ್ತಾ ಇದ್ದಾಳೆ ಅಂದಾಗ ಅವಳು ಮೊದಲು ನಿರೀಕ್ಷೆ ಮಾಡದೆ ಹಣ, ಕಾಮ, ಮತ್ತೊಂದು ಮಗದೊಂದಲ್ಲ, ಪೊಸೆಸಿವ್ನೆಸ್ ಅನ್ನೋದು ಬರುತ್ತೆ. ನನ್ನವರು ಅಂತ ಬರುತ್ತೆ. ಆಯ್ತು, ಈ ಬದಿಗಿಡೋಣ, ಪಕ್ಕಕ್ಕೆ ಬಿಸಾಕೋಣ, ಇದೆಲ್ಲ ಸುದ್ದಿ ಬೇಕಾಗಿರೋದು ನಮಗೆ. ಆತ 3 ಮಕ್ಕಳ ತಂದೆ, 3 ಮಕ್ಕಳ ತಂದೆ ಆಗಿರೋನು ಇನ್ನೊಂದು ಪುಟ್ಟ ಮಗು 4-5 ವರ್ಷ ತೊದಲು ನುಡಿ ಮಾತಾಡುವ ಮಗುವಿನ ಎದೆಗೆ ಓದಿತಾನೆ ಅಂದ್ರೆ ಅವನು ಇನ್ನೆಂಥ ಕಿರಾತಕ? ಅವನನ್ನ ವಹಿಸ್ಕೊಂಡು ನಿಮ್ ಹೆಂಡತಿ ಹೇಗೋದ್ರು? ಅದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮೆಂಟಾಲಿಟಿ ಮೇಡಮ್. ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ವಾಟ್ ಇಸ್
ಏನಕ್ಕೆ ಒಂದು ಐಸ್ ಕ್ರೀಮ್ ವಿಷಯದಲ್ಲಿ ಆತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮೇಡಮ್. ಬಟ್ ನನಗೆ ಇವಾಗ ಇಲ್ಲಿವರೆಗೂ ನನಗೆ ಅಫಿಷಿಯಲ್ ಆಗಿ ಏನಾಗಿದೆ ಏನಾಗಿಲ್ಲ ಅಂತ ಯಾರು ನನಗೆ ಕಾಲ್ ಮಾಡಿ ಇನ್ನೂ ತಿಳಿಸಿಲ್ಲ ಮೇಡಮ್. ಸುದ್ದಿ ವಾಹಿನಿಯಲ್ಲಿ ಏನ್ ಬರ್ತಾ ಇದೆ ಅದು ಒಂದೇ ನಾನು ಕೇಳ್ಪಟ್ಟಿರೋದು ಮೇಡಮ್ ನಾನು ಇದುವರೆಗೂ. ಸರ್, ಓಕೆ.